ಅಲ್ಲ, ಇದು ಬರೋಬ್ಬರಿ 800 ಕೋಟಿ ರೂಪಾಯಿ ಭೂ ಹಗರಣ. ಉತ್ತರ ಹಳ್ಳಿಯಲ್ಲಿ 800 ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನ ಕಬಳಿಸೋ ಆರೋಪ ಕೇಳಿಬಂದಿತ್ತು. ಸರ್ವೆ ನಂಬರ್ 120ರಲ್ಲಿ ಹೈಕೋರ್ಟ್ನ ಡಮ್ಮಿ ಕೇಸ್ ನಂಬರ್ ರೆಫರ್ ಮಾಡಿ ಬರೋಬ್ಬರಿ 800 ಕೋಟಿ ರೂಪಾಯಿ ಗೋಲ್ಮಾಲ್ ಮಾಡಿದ್ದ ಆರೋಪ ಕೇಳಿಬಂದಿತ್ತು. ಐಎಎಸ್ ಅಧಿಕಾರಿ, ಖಾಸಗಿ ಸೊಸೈಟಿ, ರಾಜಕಾರಣಿಗಳು ಶಾಮೀಲಾಗಿ ಸರ್ಕಾರದ ಭೂಮಿಯನ್ನೇ ಗುಳುಂ ಸ್ವಾಹ ಮಾಡಿದ್ದಾರೆ ಎಂಬ ಸುದ್ದಿ ಇಡೀ ಬೆಂಗಳೂರಲ್ಲಿ ಸದ್ದು ಮಾಡಿತ್ತು. ಅಷ್ಟಕ್ಕೂ ಏನಿದು 800 ಕೋಟಿ ರೂಪಾಯಿ ಮೌಲ್ಯದ ಭೂ ಹಗರಣ ಪ್ರಕರಣ? 2013ರವರೆಗೆ ಸರ್ವೆ ನಂಬರ್ 120 ಸಾಗುವಳಿ ಭೂಮಿಯಾಗಿತ್ತು. ಇದನ್ನ ಸ್ವತಃ ಜಿಲ್ಲಾಡಳಿತ ಭೂ ಪರಿವರ್ತನೆ ಮಾಡಿಕೊಟ್ಟಿತ್ತು. ಆದ್ರೆ ಇದೇ ಭೂಮಿಯನ್ನ 2013ರಲ್ಲಿ 24 ಎಕರೆ ಭೂಮಿಯನ್ನ ಕೆರೆ ಅಂತ ಘೋಷಣೆ ಮಾಡಲಾಗಿದೆ. ಸುಬ್ರಹ್ಮಣ್ಯಪುರ ಕೆರೆ ಅಂತ ಅಂದಿನ ಡಿಸಿ ಜಿಸಿ ಪ್ರಕಾಶ್ ಘೋಷಣೆ ಮಾಡಿದ್ರು. ಅಲ್ಲದೆ ತಹಶೀಲ್ದಾರ್ ವರದಿ ನೀಡೋ ಮುನ್ನವೇ ಜಮೀನನ್ನ ಕೆರೆ ಅಂತ ಘೋಷಣೆ ಮಾಡಲಾಗಿತ್ತು. ಆದ್ರೆ ವಾಸ್ತವವಾಗಿ ಈಗ ಅಲ್ಲಿರೋದು 4 ರಿಂದ 6 ಎಕರೆ ಮಾತ್ರ. ಅದರಲ್ಲಿ ಸುಮಾರು 7 ಎಕರೆ ಭೂಮಿಯನ್ನ ಕನಕ ಹೌಸಿಂಗ್ ಸೊಸೈಟಿಗೆ ನೀಡೋಕೆ ಈ ರೀತಿಯ ಕಳ್ಳಾಟ ಆಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಇದೆಲ್ಲದರ ಮಧ್ಯೆ ಕಬಳಿಕೆ ಆಗಿದ್ದು ಕೇವಲ 7 ಎಕರೆ ಅಲ್ಲ, 14 ಎಕರೆ ಭೂಮಿಯನ್ನ ನಮಗೆ ಬಿಟ್ಕೊಡಿ ಅಂತ ಸ್ಥಳೀಯರು ಪ್ರತಿಭಟನೆ ಕೂಡ ಮಾಡಿದ್ರು. ಕನಕ ಹೌಸಿಂಗ್ ಸೊಸೈಟಿ ವಿರುದ್ಧ ಆರ್ಟಿಐ ಕಾರ್ಯಕರ್ತರು ದೂರು ದಾಖಲಿಸಿದ್ರು. ಈ ಕನಕ ಹೌಸಿಂಗ್ ಸೊಸೈಟಿ ಅಕ್ರಮವನ್ನ ಬಯಲಿಗೆಳೆದಿದ್ದೇ ನ್ಯೂಸ್ ಫಸ್ಟ್. ಜೊತೆಗೆ ನಿರಂತರವಾಗಿ ಈ ಸುದ್ದಿಯ ಹಿಂದೆ ಬಿದ್ದಿತ್ತು. ಇದರ ಬೆನ್ನಲ್ಲೇ ಕನಕ ಸೊಸೈಟಿ ಅಕ್ರಮ ಕುರಿತು ಸೂಕ್ತ ವಿಚಾರಣೆ ನಡೆಸುವಂತೆ ಬೆಂಗಳೂರು ನಗರ ಡಿಸಿಗೆ ಪ್ರಾದೇಶಿಕ ಆಯುಕ್ತರು ಆದೇಶಿಸಿದ್ದಾರೆ. ಮತ್ತೊಂದು ಕಡೆ ಕನಕ ಹೌಸಿಂಗ್ ಸೊಸೈಟಿ ಅಧ್ಯಕ್ಷ ಗಿರಿಯಪ್ಪ ವಿರುದ್ಧ ಹಾಗೂ ಅಕ್ರಮಕ್ಕೆ ನೆರವು ನೀಡಿದ ಅಂದಿನ ಡಿಸಿ ಜಿಸಿ ಪ್ರಕಾಶ್ ವಿರುದ್ಧ ಆರ್ಟಿಐ ಕಾರ್ಯಕರ್ತರು ದೂರು ನೀಡಿದ್ದು ಪ್ರಕರಣ ಇತ್ಯರ್ಥ ಆಗುತ್ತಾ ಕಾದ್ ನೋಡಬೇಕಿದೆ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು.